ನಮಸ್ತೆ ವೀಕ್ಷಕರೇ, ಬಿಗ್ ಬಾಸ್ 11 ಟ್ರೋಫಿ ಯಾರ ಮುಡಿಗೆ? ಸೊ ಬಿಗ್ ಬಾಸ್ 11 ವಿನ್ನರ್ ಯಾರು ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರ ಸಿಕ್ಬಿಟ್ಟಿದೆ ಸ್ನೇಹಿತರೆ. ಸೊ ಈ ಮುಖಾಂತರ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಯಾರು ಬಿಗ್ ಬಾಸ್ನ ವಿನ್ನರ್ ಆಗಿದ್ದಾರೆ, ಯಾರು ರನ್ನರ್ ಆಗಿ ಕಾಣಸಿಗ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿನ ತಂದಿದ್ದೀನಿ. ಸೊ ಯಾರೇನು ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ ಪ್ರೋಮೋಗಳಲ್ಲಿ ನೋಡಿದ ಹಾಗೆ, ಕಲರ್ಸ್ ಕನ್ನಡದ ಪ್ರೋಮೋದಲ್ಲಿ ನೋಡಿದ ಹಾಗೆ ಬಿಗ್ ಬಾಸ್ಗೆ ಸಂಬಂಧಪಟ್ಟ ಹಾಗೆ ಸೊ ಬಿಗ್ ಬಾಸ್ ವಿನ್ ಆಗುವಂತಹ ಅಭ್ಯರ್ಥಿ 5 ಕೋಟಿ ಮತಗಳನ್ನ ಪಡೆದಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಅವರು ಕೊಡ್ತಾ ಇದ್ದಾರೆ. ಜೊತೆಗೆ ನಿನ್ನೆನೆ ಕೂಡ ಆಲ್ರೆಡಿ ಬೋವೇಗೌಡ ಅವರು ಎಲಿಮಿನೇಟ್ ಆಗಿದ್ರು, ಇಂದು ರಜತ್ ಅವರು ಎಲಿಮಿನೇಟ್ ಹೋಗಿದ್ದಾರೆ. ಅದ್ರ ಜೊತೆಗೆ ಮೋಕ್ಷಿತಾ ಪೈ ಅವರು, ಸೊ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಇತ್ತು, ಅಟ್ಲೀಸ್ಟ್ ಅವರು ಥರ್ಡ್ ಪ್ಲೇಸ್ಕರ ಬರ್ತಾರೆ ಅನ್ನುವಂಥ, ಬಟ್ ಥರ್ಡ್ ಪ್ಲೇಸ್ ಅಲ್ಲ, 4th ರನ್ನರ್ ಅಪ್ ಆಗಿ ಅವರು ಕಾಣಸಿಗ್ತಾ ಇದ್ದಾರೆ ಮೋಕ್ಷಿತಾ ಪೈ ಅವರು ಅಂತ ಹೇಳ್ಬೋದು. ಜೊತೆಗೆ ಉಗ್ರ ಮಂಜು ಅವರು ಕೂಡ ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಅಂತ ಹೇಳ್ಬೋದಾಗುತ್ತೆ. ಸೊ ಈ ಮುಖಾಂತರ ಮೋಕ್ಷಿತಾ ಪೈ, ಉಗ್ರ ಮಂಜು, ಜೊತೆಗೆ ರಜತ್ ಅವರು ಎಲಿಮಿನೇಟ್ ಆಗಿದ್ದಾರೆ, ಬೋವೇಗೌಡ ಅವರು ಎಲಿಮಿನೇಟ್ ಆಗಿದ್ದಾರೆ. ಈಗ ಉಳಿದಿರ್ತಕ್ಕಂಥದ್ದು ಓನ್ಲಿ ಹನುಮಂತ ಅಂಡ್ ಅದ್ರ ಜೊತೆಗೆ ತ್ರಿವಿಕ್ರಮ್ ಅವರು ಉಳ್ಕೊಂಡಿದ್ದಾರೆ. ಸೊ ಇಲ್ಲಿ ತುಂಬ ಮೇಜರ್ ಆಗಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು, ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟ ಯಾರು ಜಾಸ್ತಿ ಫ್ಯಾನ್ ಫಾಲೋಯಿಂಗ್ ಹೊಂದಿದ್ದಾರೆ ಅಂತಂದರೆ, ಸೊ ಹನುಮಂತ್ ಅವರು ಜಾಸ್ತಿ ಫ್ಯಾನ್ ಫಾಲೋಯಿಂಗ್ಸ್ ಇದ್ದಾರೆ. ಜೊತೆಗೆ ತ್ರಿವಿಕ್ರಮ್ ಅವ್ರಿಗೂ ಕೂಡ ತನ್ನದೇ ಆಗಿರ್ತಕ್ಕಂಥ ಫ್ಯಾನ್ ಬೇಸ್ ಇದೆ ಅಂತ ಹೇಳ್ಬೋದು. ಬಟ್ ಪ್ರಸ್ತುತ ಬಿಗ್ ಬಾಸ್ ವಿನ್ನರ್ ಆಗಿರೋರಿಗೆ 5 ಕೋಟಿ ಮತಗಳು ಬಂದಿರೋದನ್ನು ನೋಡಿದಾಗ, ಎಲ್ಲೋ ಒಂದು ಕಡೆ ಬಿಗ್ ಬಾಸ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ ಹನುಮಂತ್ ಅವರು ಈ ಬಿಗ್ ಬಾಸ್ ಟ್ರೋಫಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ಮುಖಾಂತರ ಬಿಗ್ ಬಾಸ್ ವಿನ್ನರ್ ಆಗಿ ಹನುಮಂತ್ ಅವರು ಇದ್ದಾರೆ. ರನ್ನರ್ ಅಪ್ ಆಗಿ ತ್ರಿವಿಕ್ರಮ್ ಅವರು ಬರ್ತಾ ಇದ್ದಾರೆ. ಸೊ ಈ ಮುಖಾಂತರ ಬಿಗ್ ಬಾಸ್ ಟ್ರೋಫಿಯನ್ನು ಹನುಮಂತು ಅವರಿಗೆ ಕೊಡಲಾಗ್ತಾ ಇದೆ. ಸೊ ರನ್ನರ್ ಅಪ್ ಆಗಿ ತ್ರಿವಿಕ್ರಮ್ ಅವರು ಆಗಿದ್ದಾರೆ ಅನ್ನುವಂಥದ್ದು ಇವತ್ತಿನ ವಿಶೇಷ ಸ್ನೇಹಿತರೆ. ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಧನ್ಯವಾದಗಳು. ಯಾರು ನಿಮಗೆ ಬಿಗ್ ಬಾಸ್ ವಿನ್ ಆಗಬೇಕು ಅನ್ನುವಂತಹ ಆಸೆ ಇದೆ, ಅದನ್ನ ಕುರಿತು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್.